ಸಿಬಿ ಅಸ್ಕಿಯವರ ಸಿದ್ಧಾಂತಗಳನ್ನು ದೇಶದ ಜನರು ಅಳವಡಿಸಿಕೊಂಡರೆ ಜಾತಿಗಳ ನಡುವೆ ಯಾವುದೇ ರೀತಿಯ ಸಂಘರ್ಷಗಳು ನಡೆಯುವುದಿಲ್ಲ ಎಂದು ಮುಸ್ಲಿಂ ಸಮಾಜದ ಗಣ್ಯರಾದ ಅಬ್ದುಲ್ ಗನಿ ಖಾಜಿ ಹೇಳಿದರು. ಪಟ್ಟಣದ ಜಾಮಿಯಾ ಮಸೀದಿಯಲ್ಲಿ ಸೋಮವಾರ ಸಂಜೆ ಅಸ್ಕಿ ಫೌಂಡೇಶನ್ ವತಿಯಿಂದ ಆಯೋಜಿಸಿದ್ದ ಇಫ್ತಿಯಾರ್ ಕೂಟದಲ್ಲಿ ಅವರು ಮಾತನಾಡಿದರು. ಸಿಬಿ ಅಸ್ಕಿಯವರು ಕಳೆದ ಹಲವು ವರ್ಷಗಳಿಂದ ರಂಜಾನ್ ಮಾಸದಲ್ಲಿ ಇಫ್ತಿಯಾರ್ ಕೂಟಗಳನ್ನು ಆಯೋಜಿಸಿಕೊಂಡು ಬರುತ್ತಿದ್ದು, ಸಮಾಜ ಸೇವೆಯ ಜೊತೆಗೆ ಭಾವೈಕ್ಯತೆ ಸಾರುವ ಕೆಲಸವನ್ನು ಮಾಡುತ್ತಿದ್ದಾರೆ ಎಂದು ಅವರು ಹೇಳಿದರು. ಅಂಜುಮನ್ ಸದಸ್ಯ ಮೌಲಾಸಾಬಾ ರಕ್ಕಸಗಿ ಮಾತನಾಡಿ, ಅಸ್ಕಿಯವರ ಸೇವಾ ಮನೋಭಾವ ಮತ್ತು ಸಮಾಜಮುಖಿ ಕಾರ್ಯಗಳು ನಿಜಕ್ಕೂ ಮೆಚ್ಚುವಂತದ್ದು ಎಂದು ಪ್ರಶಂಸಿಸಿದರು. ಅಸ್ಕಿ ಫೌಂಡೇಶನ್ ಉಪಾಧ್ಯಕ್ಷ ವೀರೇಶ ಅಸ್ಕಿ ಮಾತನಾಡಿ, ಫೌಂಡೇಶನ್ ಅಡಿಯಲ್ಲಿ ಹಲವು ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ರೈತರು, ನಿರ್ಗತಿಕರು ಹಾಗೂ ಯುವಕರಿಗೆ ಸಹಾಯ ಮಾಡುವ ಜೊತೆಗೆ ತಾಲೂಕಿನಲ್ಲಿ ಅನೇಕ ಕಡೆ ಇಫ್ತಿಯಾರ್ ಕೂಟಗಳನ್ನು ಆಯೋಜಿಸಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಆರೋಗ್ಯ ಕ್ಷೇತ್ರಕ್ಕೂ ಹೆಚ್ಚಿನ ಒತ್ತು ನೀಡಲಾಗುವುದು ಎಂದು ಫೌಂಡೇಶನ್ ಅಧ್ಯಕ್ಷರು ತಿಳಿಸಿದ್ದಾರೆ ಎಂದು ಹೇಳಿದರು. ನಿವೃತ್ತ ಶಿಕ್ಷಕರಾದ ಲಾಳೆಮಶಾಕ ಮಡಕ್ಕೇಶ್ವರ ಮಾತನಾಡಿ, ಅಸ್ಕಿಯವರ ಕುಟುಂಬ ಹಿಂದೆ ಸಾಕಷ್ಟು ಬಡತನದಲ್ಲಿ ಬೆಳೆದು ಬಂದಿದೆ. ಇಂದು ಸಿಬಿ ಅಸ್ಕಿಯವರ ಪರಿಶ್ರಮದಿಂದ ಬೆಳೆದಿದ್ದಾರೆ. ಅಸ್ಕಿ ಫೌಂಡೇಶನ್ ಸಂಸ್ಥೆ ಅಡಿಯಲ್ಲಿ ಸಮಾಜ ಸೇವಾ ಕಾರ್ಯವನ್ನು ನಡೆಸುತ್ತಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಅಂಜುಮನ್ ಅಧ್ಯಕ್ಷ ಲಾಳೆಮಶಾಕ ಅವಟಿ, ಉಪಾಧ್ಯಕ್ಷ ಭಾಷೇಸಾಬಾ ತೆಗ್ಗಿನಮನಿ, ಸದಸ್ಯರಾದ ಉಪರ ಫಾರೂಕ್ ಮೂಲಿಮನಿ, ಮುಖಂಡರಾದ ಹುಸೇನ್ ಸಾಬಾ ಮೂಲಿಮನಿ, ಜಾಫರ್ ಮಕಾಂದಾರ, ಬುಡ್ಡಾ ಅವಟಿ ಸೇರಿದಂತೆ ಕೊಣ್ಣೂರು ಗ್ರಾಮದ ಮುಸ್ಲಿಂ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಅಸ್ಕಿ ಫೌಂಡೇಶನ್ ಅಧ್ಯಕ್ಷ ಸಿಬಿ ಅಸ್ಕಿಯವರು ಇಫ್ತಿಯಾರ್ ಕೂಟವನ್ನು 4 ರೋಡಲ್ಲಿ ಹಮ್ಮಿಕೊಂಡಿದ್ದಾರೆ. ಅವರು ಸತತವಾಗಿ 3ರಿಂದ ಸುಮಾರು 4 ವರ್ಷ ಇಲ್ಲಿ ಇಫ್ತಿಯಾರ್ ಕೂಟವನ್ನು ಆಯೋಜನೆ ಮಾಡಿಕೊಂಡು ಸಹೋದರತ್ವವನ್ನು ಎತ್ತಿತೋರಿಸುವ ಕೆಲಸ ಈ ತಾಲೂಕಿನಲ್ಲಿ ಮಾಡ್ತಾ ಇದ್ದಾರೆ. ಈ ಇಫ್ತಿಯಾರ್ ಕೂಟಕ್ಕೆ ಅವರ ಅನುಪಸ್ಥಿತಿಯಲ್ಲಿ ಅವರ ಸಹೋದರ ಮತ್ತು ಅಸ್ಕಿ ಫೌಂಡೇಶನ್ ಉಪಾಧ್ಯಕ್ಷರಾದ ವೀರೇಶ್ ಅಸ್ಕಿ ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ, ಅದೇ ರೀತಿಯಾಗಿ ನಮ್ಮ ಅಂಜುಮನ್ ಇಸ್ಲಾಂ ಕಮಿಟಿಯ ಅಧ್ಯಕ್ಷರಾದ ಲಾಳೆಮಶಾಕ ಅವರಿಗೂ ಕೂಡ ಈ ಸ್ವಾಗತವನ್ನು ಕೋರುತ್ತಾ, ಅದೇ ರೀತಿ ಮುಸ್ಲಿಂ ಸಮಾಜದ ಗಣ್ಯರಾದ ಅಬ್ದುಲ್ ಗನಿ ಖಾಜಿಯವರಿಗೂ ಕೂಡ ಈ ಸ್ವಾಗತವನ್ನು ಕೋರುತ್ತಾ, ಅದೇ ರೀತಿಯಾಗಿ ಅಂಜುಮನ್ ಸದಸ್ಯರಾದ ಮೌಲಾಸಾಬ್ ರಕ್ಕಸಗಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ, ಅದೇ ರೀತಿ ಮುಸ್ಲಿಂ ಸಮಾಜದ ಹಿರಿಯರಾದ ಹುಸೇನ್ ಸಾಬ್ ಮೂಲಿಮನಿ ಅವರಿಗೂ ಕೂಡ ಅದೇ ರೀತಿ ಈ ಇಫ್ತಿಯಾರ್ ಕೂಟಕ್ಕೆ ದೂರದ ಅಸ್ಕಿಲಿಂದ ಆಗಮಿಸಿದ ಕೊಣ್ಣೂರು ಗ್ರಾಮದಿಂದ ಆಗಮಿಸಿದ ಎಲ್ಲ ಗುರುವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೇನೆ. ಈ ಅಸ್ಕಿ ಫೌಂಡೇಶನ್ ಕಳೆದ 4 ವರ್ಷದಿಂದ ಈ ಇಫ್ತಿಯಾರ್ ಕೂಟವನ್ನು ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದರ ಬಗ್ಗೆ ವಿಸ್ತಾರವಾಗಿ ಒಂದು 4 ಮಾತನ್ನು ಮೌಲಾಸಾಬ್ ರಕ್ಕಸಗಿ ಅವರು ವ್ಯಕ್ತಪಡಿಸಬೇಕಂತ ಕೇಳ್ತಾರೆ. तमाम तारीफ रब्बुल आलमीन के लिए जगह है जिसने हमें यहाँ पर जमा है, और साथ ही साथ तो इख्तियारी जो दावत दिए हैं जनाब अस्की फाउंडेशन के हमारे अध्यक्ष जो हैं यहाँ पर हैं, अध्यक्ष पर तमाम जिम्मेदारान और पन्नू से आए हुए मेहमानों को तमाम जो लोगों को इस्तेमाल करते हुए यहाँ पर जो हमारे सीबी एसकी साहब ने 4-5 साल से जो क्या है इफ्तारी का जो यहाँ दावत दे रहे हैं, यहाँ ही पर नहीं तालुका में भी ताड़ीकोट मितेगढ़ और कन्नूर के अंदर और दीगर गाँव के अंदर भी क्या है इफ्तारी दावत देते हैं। आज हालात ऐसे हैं कि जात पात का मामला है, हालात जो क्या है बहुत नाजुक जो क्या है मामला चल रहे हैं, जात भी क्या है यहाँ पर क्या है ये कर रहे हैं। वैसे हालात के अंदर हमारे अस्की साहब ने क्या है पूरे लोगों को मिलकर एक सौहार्द क्या है एक भावना रखते हुए यहाँ पर दावत क्या है सबके लिए देते हैं। ये एक दिन नहीं 4 साल से जो एक प्रोग्राम काम करते आ रहे हैं,
अल्लाह ताला ने इनके कामों में और इससे और ज़्यादा तो क्या है लोगों के अंदर मिलजुल कर काम करने का अल्लाह क्या है उनको सहूलत फरमाए और क्या है उनके कामों के अंदर और इजाफा करते हुए मैं दुआ देता हूँ अल्लाह रब्बुल आलमीन से मैं दुआ करता हूँ कि अस्की फाउंडेशन जो क्या है काम दूसरे के। मैं कहना ये चाहता हूँ कि CBSE कन्नूर का एक फर्द है, उनके बाप ज़्यादा वहाँ जन्म लिए हैं, अब बीजापुर में जो है रहाइश है, 8 देहात के अंदर इनकी आस्ती है। एक ज़माना मैं भी देखा बचपन में अस्की साहब के CBSE साहब के वालिद साहब को खेत को जाते हैं तो रास्ते में गोबर ले जाओ तो खेत में सड़ते, फिर वहाँ से लेकर वो घर में रखते, फिर ले जाओ सड़ते। इतनी मेहनत करने वाले लोग अस्की लोग ये हमारा बचपना देखे हैं। लेकिन आज अल्लाह ताला बहुत मोहताज से, गरीबी बहुत मोहताज है, गरीबी की वजह से कन्नूर छोड़ को बीजापुर गए, जाकर बिजनेस करने लगे, कारोबार करने लगे। बहरहाल उनको अल्लाह ताला जो है साथ दिया, वो ऐसा साथ दिया उनको कि उनकी वो औलाद जो है आज हर एक को मदद करने का तैयार है। यतीम है कर बोलो जिम्मेदार कौन थी उसे मदद करते हैं, बेवा है कर बोलो उनको मदद करते हैं, मदरसे के पास से कुछ दो कर बोलो मदरसे के पास से देते हैं। शर्त यह है कि अगर हमारे पड़ोस में एक हिंदू है, एक कम जात का है, एक ऊंची जात का है, तो एक मुसलमान का सेवा ये नहीं बनता कि वो अपने पेट भर कर खाए और बाजू में जो है भूखा सोए। हम लोग वही अच्छे जो आते ही काम दूसरों के। CBSE साहब जो है दूसरों के काम आने वाले शख्स नहीं। आज उनकी गैर मौजूदगी में उनके भाई रिश्तेदार आए हैं, आकर जो है नालतवार, ताड़ीकोट, कन्नूर, बाउर, कारगी भी दीगर कासिमपुर ऐसे देहातों में जो है बेबहा डालो 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 बहुत ही बड़ी चीज बताते हैं। ನಮಸ್ಕಾರ। ಈ ಒಂದು ಪವಿತ್ರ ರಂಜಾನ್ ಹಬ್ಬದ ಪ್ರಯುಕ್ತ ಅಸ್ಕಿ ಫೌಂಡೇಶನ್ ವತಿಯಿಂದ ಆಯೋಜಿಸಿದಂಥ ಒಂದು ಸೌಹಾರ್ದ ಇಫ್ತಾರ್ ಕೂಟದ ಕಾರ್ಯಕ್ರಮಕ್ಕೆ ಆಯೋಜಿಸಿದಂಥ ಎಲ್ಲ ಸಮಾಜದ ಬಾಂಧವರಿಗೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಾ, ಕೊಟ್ಟದ್ದು ತನಗೆ ಬಚ್ಚಿದ್ದದ್ದು ಪರದಿಗೆ ಕೊಟ್ಟು ಕಟ್ಟಿತನ ಬೇಡ ಅದು ಶಿವನಲ್ಲಿ ಕಟ್ಟಿಯುವುದು ವೃತ್ತಿ ಅಂತೇಳಿ ಸ್ವರಜ್ಞೆ ಹೇಳಿದಂತೆ ನಮ್ಮ ಅಣ್ಣವರು CBSE ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಈ ಒಂದು ಇಫ್ತಾರ್ ಕೂಟ ಕಾರ್ಯಕ್ರಮವನ್ನು ತಾಲೂಕಿನಾದ್ಯಂತ ಆಚರಿಸ್ತಾ ಬರ್ತಾಯಿದ್ವಿ। ಇವತ್ತು ಈ ಕಳೆದ 2 ದಿನಗಳಿಂದ ನಾವು ಕಣ್ಣೂರಲ್ಲಿ ಆಚರಣೆ ಮಾಡಿದ್ವಿ। ಇವತ್ತು ರಾಲ್ಪಾಡ ಮುದ್ದಾಳದಲ್ಲಿ ಇರೋದರಿಂದ ಅನಿವಾರ್ಯ ಕಾರಣದಿಂದ ನಮ್ಮ ಅಣ್ಣವರು ಬರೋಕ್ಕಾಗಿಲ್ಲ। ಹಾಗಾಗಿ ಈ ನಮ್ಮ ಊರಿನ ಎಲ್ಲ ಸಮಾಜದ ಹಿರಿಯರನ್ನು ಕರೆದುಕೊಂಡು ಬಂದು ಈ ಒಂದು ಸವಾಲು ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿದ್ವಿ। ಈ ಮುಂದಿನ ದಿನಗಳಲ್ಲಿ ಈ ಒಂದು ಸವಾಲು ಇಫ್ತಾರ್ ಕೂಟ ಪ್ರತಿ ತಾಲೂಕಿನಾದ್ಯಂತ ಎಲ್ಲೆಲ್ಲಿ ಮುಸ್ಲಿಂ ಸಮಾಜದ ಬಾಂಧವರು ಇದ್ದಾರೆ ಪ್ರತಿ ಹಳ್ಳಿಗಳಲ್ಲಿ ಮಾಡಬೇಕನ್ನೋದು ಈಗ ನಾವು ಸುಮಾರು ದಿನಗಳಿಂದ ಇದ್ದಂಥ ಕಾನ್ಸೆಪ್ಟ್। ಈ ವರ್ಷ ಒಂದು 2-3 ಹಳ್ಳಿಗಳು ಹೆಚ್ಚಿಗೆ ಆಗಿವೆ, ಮುಂದೆ ವರ್ಷ ಮತ್ತು ಇನ್ನೂ ಎಲ್ಲೆಲ್ಲಿ ಇದ್ದಾರೆ ಅಲ್ಲೆಲ್ಲ ಮಾಡಬೇಕನ್ನೋದು ನಮ್ಮ ಒಂದು ಫೌಂಡೇಶನದ ಒಂದು ಉದ್ದೇಶ ಇರೋದ್ರಿಂದ ಇದು ಒಂದೇ ನಾವು ಬರೀ ಇಫ್ತಾರ್ ಕೂಟ ಅಷ್ಟೇ ಮಾಡ್ತೀವಿ, ಮುಸ್ಲಿಂ ಸಮಾಜದ ಊಟ ಹಾಕ್ತೀವಿ ಅಂತಾರಲ್ಲ, ಬೇರೆ ಬೇರೆ ಸಾಮಾಜಿಕ ಕೆಲಸಗಳನ್ನ ಮಾಡ್ಬೇಕಂತ ಬಂದಿದ್ವಿ ಸುಮಾರು 8-10 ವರ್ಷದಿಂದ। ಇದು ನಾವು ನಮ್ಮ ಊರಲ್ಲಿ ಮಾತ್ರ 7-8 ವರ್ಷದಿಂದ ನಮ್ಮ ಊರಲ್ಲಿ ಮಾತ್ರ ಮಾಡ್ತಾಯಿದ್ವಿ। ಅದರಿಂದ ಈ ಮುಂದೆ 4 ತೋಡ ಮುದ್ದೋಳು ಎಲ್ಲ 4-5 ವರ್ಷದಿಂದ ಮಾಡ್ಕೊತ ಬಂದಿದ್ವಿ। ನೀವೆಲ್ಲರ ಆಶೀರ್ವಾದ ನಮ್ಮ ಒಂದು ಫೌಂಡೇಶನ್ ಮೇಲೆ ಹಾಗೂ CBSE ಮೇಲೆ ಇರಲಿ ಅಂತೇಳಿ ತಾವೆಲ್ಲರಲ್ಲಿ ಕೇಳ್ಕೊಳ್ತಾ ಈ ಒಂದು ಇಫ್ತಾರ್ ಕೂಟಕ್ಕೆ ಆಯೋಜಿಸಿದಂಥ ಎಲ್ಲ ಸಮಾಜದ ಬಾಂಧವರಿಗೆ ಮತ್ತು ಯುವಕರಿಗೆ ಆಯೋಜನೆ ಮಾಡಿದಂಥ ಒಂದು ಅಂತಿಮ ಸಮಿತಿಯ ಎಲ್ಲ ಸದಸ್ಯರಿಗೆ ನಮ್ಮ ಫೌಂಡೇಶನ್ ವತಿಯಿಂದ ಹಾಗೂ CBSE ಅವರ ಪರವಾಗಿ ತುಂಬ ಧನ್ಯವಾದ ಅರ್ಪಿಸ್ತಾ बहुत अच्छा काम कर रही है। बहुत सी मुझे सुनते आ रहा हूँ, देखते भी आ रहा हूँ। 4 साल से वो ये काम अंजाम दे रहे हैं। ऐसे खिदमत करने वाले बहुत कम हैं। अभी हमारे बताया कि भाई साहब ने कि आज के हालात देखे तो हिंदू मुस्लिम बहुत से जगह फसादात हो रहे हैं, लेकिन ऐसे में क्या है भाईचारगी करना ये बहुत कम बात है, बहुत कम देखने को मिलते हैं। फिर भी क्या है आज हमारे साथ साहब के साथ भाईचारे के साथ ये काम कर रहे हैं, तो ये बहुत अच्छी बात है। ऐसे में क्या है साहब नहीं है, उनके भाई आए होंगे, बहुत अच्छी बात है, आते जाते रहेंगे। तो हमारे भी क्या है समाज के अंदर है लोग कितना गुणगान करने वाला है, एक उम्मीद रखते हैं। फिर भी क्या है हमारे तरफ से हमारे समाज की तरफ से
उनका बहुत बहुत शुक्रिया अदा करता हूँ, क्योंकि ये प्यार मोहब्बत की बातें पहली बहुत अहमियत है। दिल में मोहब्बत है तो सब कुछ होते हैं, दिल में मोहब्बत है सब कुछ होते हैं। वो अपने होकर भी बहुत करीब होते हैं, ये अपने होते भी करीब हैं, यानी अपने गैर कौन के होते भी अपने करीब हैं। इसलिए करीब हैं कि हम भाईचारे के साथ ज़्यादा उनसे मोहब्बत करते हैं, वो भी हमारे से मोहब्बत करते हैं। इसी तरह अल्लाह ताला हम दोनों को क्या प्यार मोहब्बत से भर दे, इसी तरह अपने